ವೆಲ್ಕಮ್ ಟು ಮೈ ಚಾನಲ್. ಯಾರಿಗೆಲ್ಲ ಪಿಜ್ಜಾ ಇಷ್ಟ ಇರಲ್ಲ ಅಲ್ವಾ? ಎಲ್ರಿಗೂ ಇಷ್ಟ ಇರುತ್ತೆ. ಸೊ ಹಾಗಾಗಿ ಇವತ್ತಿನ ರೆಸಿಪಿ ಬಂದು ಅದು ಹೆಲ್ದಿ ಪಿಜ್ಜಾ. ಯಾವುದೇ ರೀತಿ ಮೈದಾ ಬಳಸಿಲ್ಲ, ಈಸ್ಟ್ ಬಳಸಿಲ್ಲ, ಗೋಧಿಯಿಂದ ಮಾಡಿರೋ ಅಂಥ ಪನ್ನೀರ್ ಪಿಜ್ಜಾ. ನೋಡ್ಕೊಬರೋಣ ಯಾವ ರೀತಿ ಮಾಡೋದಂತ. ಅದಕ್ಕೂ ಮುಂಚೆ ಚಾನಲ್ಗೆ ಹೊಸವಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ನಾನಿಲ್ಲಿ 1 ಕಪ್ ಆಗೋಷ್ಟು ಗೋಧಿ ಹಿಟ್ಟನ್ನ ತಗೊಳ್ತಾ ಇದ್ದೇನೆ. ಅದಕ್ಕೆ 1/4 ಕಪ್ ಆಗೋಷ್ಟು ಮೊಸರು. ನಾವಿಲ್ಲಿ ಈಸ್ಟನ್ನ ಹಾಕ್ತಾ ಇಲ್ಲ ಅಲ್ವಾ, ಸೊ ಹಾಗಾಗಿ ಮೊಸರನ್ನ ಸ್ಕಿಪ್ ಮಾಡಬೇಡಿ. ಅದಾದಮೇಲೆ ಇದಕ್ಕೆ ಟೇಸ್ಟಿಗೆ ಎಷ್ಟು ಬೇಕಷ್ಟು ಉಪ್ಪು, ಹಾಗೆಯೇ ಬೇಕಿಂಗ್ ಪೌಡರ್, ಇದು ಕೂಡ ಸ್ಕಿಪ್ ಮಾಡಬೇಡಿ. ಇಷ್ಟನ್ನು ಹಾಕಿ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಫಸ್ಟು ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಸ್ವಲ್ಪನ ನೀರನ್ನು ಹಾಕಿ ಕೈಯಲ್ಲಿ ಚೆನ್ನಾಗಿ ನಾದ್ಕೋಬೇಕಾಗತ್ತೆ. ನಾದ್ಕೋಬೇಕಾದ್ರೆ ಸ್ಮೂತಾಗಿ ನಾವೇನು ಚಪಾತಿ ಹಿಟ್ಟೆಲ್ಲ ಕಲಿಸ್ತೀವಲ್ಲ ಅಷ್ಟು ಸ್ಮೂತಾಗಿ ನೀವು ಕಲಿಸ್ಕೋಬೇಕಾಗತ್ತೆ. ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ, ಯಾಕಂದರೆ ನಾವು ಮೊಸರು ಹಾಕಿರೋದ್ರಿಂದ ಜಾಸ್ತಿ ನೀರು ಬೇಡ. ಸೊ ಹಾಗಾಗಿ ಇದನ್ನು ಕಲಸಿ ಒಂದು ಅರ್ಧದಿಂದ ಒಂದು ಗಂಟೆಗಳ ಕಾಲ ನೀವು ರೆಸ್ಟ್ ಮಾಡೋದಕ್ಕೆ ಬಿಡಬೇಕಾಗತ್ತೆ. ಮೇಲೆ ನಾನು ಹೆಲ್ದಿ ಆಗಿರೋದನ್ನ ತುಪ್ಪ ಬಳಸ್ತಾ ಇದ್ದೀನಿ, ನೀವು ಬೇಕಾದ್ರೆ ಬೆಣ್ಣೆ ಕೂಡ ಬಳಸ್ಬೋದು. ಸೊ ಇದನ್ನು ಚೆನ್ನಾಗಿ ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ನಾದ್ಕೊಳ್ಳಿ ಕೈಯಲ್ಲಿ. ಅದಾದಮೇಲೆ ಇದನ್ನು ರೆಸ್ಟ್ ಮಾಡೋದಕ್ಕೆ ಬಿಡೋಣ ನಾವು. ಸೊ ನೋಡ್ಬೋದು ಇಲ್ಲಿ ಹಿಟ್ಟು ರೆಡಿ ಆಗಿದೆ, ಇದನ್ನು ನಾವು ರೆಸ್ಟ್ ಮಾಡೋದಕ್ಕೆ ಬಿಡೋಣ. ನೆಕ್ಸ್ಟ್ ಸಾಸ್ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಆಯಿಲ್ ಹಾಕಿ ಒಂದು 4 ಒಣಮೆಣಸಿನ್ಕಾಯಿ, ಖಾರ ಇಲ್ಲ ಸೊ ಹಾಗಾಗಿ. ಅದಾದಮೇಲೆ ಇದಕ್ಕೆ ಒಂದು 4ರಿಂದ 5 ಎಸಲಷ್ಟು ಬೆಳ್ಳುಳ್ಳಿ, ಹಾಗೆಯೇ 1 ಈರುಳ್ಳಿ ತಗೊಳ್ತಾ ಇದ್ದೀನಿ. ಸೊ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಸೊ ಇದು ನಾವು ಇನ್ಸ್ಟೆಂಟಾಗಿ ನಾವು ಪಿಜ್ಜಾ ಸಾಸ್ನ ರೆಡಿ ಮಾಡ್ಕೋಬೋದು. ಇದನ್ನು ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿ ಆಗುತ್ತೆ. ಸೊ ಇದು ಸ್ವಲ್ಪ ಫ್ರೈ ಆದಮೇಲೆ ನಾವು ಟೊಮೆಟೊ ಹಾಕ್ಕೊಳ್ಳೋಣ. ನಾನಿಲ್ಲಿ 2 ಟೊಮೆಟೊ ತಗೊಳ್ತಾ ಇದ್ದೀನಿ. ಟೊಮೆಟೊ ಎಲ್ಲ ಪೂರ್ತಿ ಸಾಫ್ಟ್ ಆಗಬೇಕು, ಅಲ್ಲಿ ತನಕ ನೀವು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಹೈ ಸ್ಪೀಡಲ್ಲಿ ಇಟ್ಟರೆ ನಿಮಗೆ ಅದು ಸೀದೋಗ್ಬಿಡುತ್ತೆ. ನೆಕ್ಸ್ಟ್ ಇದಕ್ಕೆ ಟೇಸ್ಟಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಉಪ್ಪು ಹಾಕಿದರೆ ಸ್ವಲ್ಪ ನೀರು ಬಿಡುತ್ತೆ, ಆವಾಗ ಫ್ರೈ ಆಗೋದಕ್ಕೆ ಕೂಡ ಈಸಿ ಆಗುತ್ತೆ. ಇದನ್ನು ಸ್ವಲ್ಪ ಹೊತ್ತು ಕ್ಲೋಸ್ ಮಾಡಿ ನೀವು ಫ್ರೈ ಮಾಡ್ಕೊಳ್ಳಿ, ಟೊಮೆಟೊ ಎಲ್ಲ ಸಾಫ್ಟ್ ಆಗುತ್ತೆ. ಸೊ ಇದು ಒಂದು 2ರಿಂದ 3 ನಿಮಿಷ ನೀವು ಫ್ರೈ ಮಾಡ್ಕೊಳ್ಳಿ. ಹಾಗೆಯೇ ನೆಕ್ಸ್ಟ್ ಇದಕ್ಕೆ ಟೊಮೆಟೊ ಕೆಚಪ್ ಹಾಕ್ಕೊಳ್ತಾ ಇದ್ದೀನಿ. ಒಂದು 2 ಸ್ಪೂನಷ್ಟು ಕೆಚಪ್ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದು ಇನ್ಸ್ಟಂಟಾಗಿ ಮಾಡ್ತಾ ಇರೋದ್ರಿಂದ ಸೊ ಇದನ್ನು ನೀವು ಹಾಕ್ಕೋಬೇಕಾಗತ್ತೆ. ಸೊ ಇವಾಗ ಇದನ್ನು ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಅದೇ ಪ್ಯಾನ್ಗೆ ಒಂದು 2 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್, ಹಾಗೆಯೇ ಗರಂ ಮಸಾಲ ಮತ್ತು ಚಾಟ್ ಮಸಾಲ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಹಾಗೆಯೇ ಸ್ವಲ್ಪ ಉಪ್ಪು, ಇಷ್ಟು ಮಸಾಲೆ ಹಾಕಿ ಸ್ವಲ್ಪ ಆಯಿಲಲ್ಲಿ ಫ್ರೈ ಆಗಿ ಒಂದು 5 ಸೆಕೆಂಡ್ಸ್ ಫ್ರೈ ಆದರೆ ಸಾಕು. ಇದಕ್ಕೆ ನಾವು ಕಟ್ ಮಾಡಿರೋ ಅಂಥ ಪನ್ನೀರ್ ಕ್ಯೂಬ್ಸ್ನ ಹಾಕ್ಕೊಳ್ಳೋಣ. ಸ್ವಲ್ಪ ಮಸಾಲೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಅಷ್ಟೇ. ಪನ್ನೀರೇನು ಇದರಲ್ಲೇ ಫ್ರೈ ಆಗಬೇಕು ಅಂತ ಏನಿಲ್ಲ, ಪನ್ನೀರನ್ನು ನಾವು ಬೇಯಿಸ್ಕೊಳ್ತೀವಿ ಅಂದರೆ ಪಿಜ್ಜಾ ಮಾಡಬೇಕಾದ್ರೇ. ಸೊ ಇದು ಸ್ವಲ್ಪ ಮಸಾಲೆ ಹಿಡೀಲಿ ಅಂತ ಅಷ್ಟೇ. ಸೊ ಇದನ್ನೊಂದು 1ರಿಂದ 2 ನಿಮಿಷ ನೀವು ಫ್ರೈ ಮಾಡಿಕೊಂಡ್ರೆ ಸಾಕು. ಸೊ ನಮ್ಮ ಪನ್ನೀರಲ್ಲಿ ರೆಡಿ ಆಯಿತು. ಹಾಗೆಯೇ ಸ್ವಲ್ಪ ಚಿಲ್ಲಿ ಪೌಡರ್ ಕಡಿಮೆ ಅಂತ ಅನ್ನಿಸ್ತು, ಸೊ ಹಾಗಾಗಿ ಸ್ವಲ್ಪ ಚಿಲ್ಲಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದು ಫ್ರೈ ಆಗಿದೆ. ಇವಾಗ ಇದನ್ನು ಕೂಡ ಒಂದು ಪ್ಲೇಟಿಗೆ ಹಾಕ್ಕೊಳ್ಳೋಣ. ಹಾಗೆಯೇ ಇಲ್ಲಿ ಮಸಾಲೆ ತಣ್ಣಗಾದ್ಮೇಲೆ ನಾನಿಲ್ಲಿ ರುಬ್ಕೊಂಡಿದ್ದೀನಿ. ಇದಕ್ಕೆ ಸಕ್ಕರೆನ ಆ್ಯಡ್ ಮಾಡೋದನ್ನು ಮರ್ತಿದ್ದೆ, ಸೊ ಹಾಗಾಗಿ ಇದಕ್ಕೆ ಒಂದು 4 ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ಳಿ. ನಿಮಗೆ ಸ್ವೀಟ್ ಯಾವ ರೀತಿ ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಸ್ವಲ್ಪ ಜಾಸ್ತಿನೇ ಸ್ವೀಟನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಸಕ್ಕರೆ ಹಾಕಿ ಇದನ್ನು ನಾವು ಗ್ರೈಂಡ್ ಮಾಡಿಕೊಂಡ್ರೆ ನಮ್ಮ ಪಿಜ್ಜಾ ಸಾಸ್ ರೆಡಿಯಾಗಿದೆ. ನೆಕ್ಸ್ಟ್ ಇಲ್ಲಿ ಓವನ್ ಸೆಟಪ್, ಒಂದು ಪ್ಯಾನಿಗೆ ಸ್ವಲ್ಪ ಒಂದು ಸ್ಟ್ಯಾಂಡ್ ಇಟ್ಟು ಇದನ್ನು ಕ್ಲೋಸ್ ಮಾಡಿ ಪ್ರೀ ಹೀಟ್ ಮಾಡ್ಕೊಳ್ಳೋಣ. ಒಂದು 10 ಮಿನಿಟ್ಸ್ ಪ್ರೀ ಹೀಟ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇಲ್ಲಿ ಇದೊಂದು ಕೇಕ್ ಟಿನ್, ಇದರಲ್ಲೇ ನಾನು ಪಿಜ್ಜಾ ಮಾಡ್ತಾ ಇರೋದು, ಸೊ ಹಾಗಾಗಿ ಗ್ರೀಸ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇದಕ್ಕೆ ಒಂದು ಚಪಾತಿ ಹಿಟ್ಟಿನ ಥರ ಈ ರೀತಿ ಲಟ್ಟಿಸ್ಕೊಂಡು ಐತಿ ಪಿಜ್ಜಾ ಬೇಸ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದ್ರ ಮೇಲೆ ನಾವೇನು ಪಿಜ್ಜಾ ಸಾಸ್ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ. ಸೊ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದ್ರ ಮೇಲೆ ಮೊಸರೆಲ್ಲ ಚೀಸನ್ನು ಹಾಕ್ಕೊಳ್ತಾ ಇದ್ದೀನಿ. ಚೀಸ್ ಹಾಕಬೇಕಾದ್ರೆ ಸೈಡೆಲ್ಲ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ, ಬಿಕಾಸ್ ನಾವು ಓವನಲ್ಲಿ ಮಾಡ್ತಾ ಇಲ್ಲ, ಸೊ ಪ್ಯಾನಲ್ಲಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಸೀದೋಗೋವಂಥ ಚಾನ್ಸಸ್ ಇರುತ್ತೆ ಚೀಸ್ ಎಲ್ಲ ಹೊರಗಡೆ ಬಂದರೆ. ಸೊ ನೋಡಿಕೊಂಡು ಹಾಕ್ಕೊಳ್ಳಿ. ನೆಕ್ಸ್ಟ್ ಇದ್ರ ಮೇಲೆ ಟಾಪಿಂಗ್ಸ್ ಹಾಕ್ಕೊಳ್ಳೋಣ.
ಏನಿಲ್ಲ, ನಾನು ನಾರ್ಮಲಾಗಿ ಟೊಮೆಟೊ ಹಾಗೆಯೇ ಈರುಳ್ಳಿ ನಾವೇನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಏನು ಪನ್ನೀರ್ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಮೇಲೆ ಸ್ವಲ್ಪ ಪನ್ನೀರ್ ಕ್ಯೂಬ್ಸ್ನ ಈ ರೀತಿ ಕ್ರಷ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಪನ್ನೀರ್ ಕ್ಯೂಬ್ ಸ್ವಲ್ಪ ದೊಡ್ಡದಾಯಿತು, ಸೊ ತೊಂದರೆ ಇಲ್ಲ, ಹಾಗೆಯೇ ಇಟ್ಟಿದ್ದೀನಿ. ನೆಕ್ಸ್ಟ್ ಇದನ್ನು ನಾವು ಬೇಕ್ ಮಾಡ್ಕೊಳ್ಳೋಣ. ಪ್ಯಾನಿಗೆ ಇಟ್ಟು ಕ್ಲೋಸ್ ಮಾಡಿ ಒಂದು 20 to 25 ಮಿನಿಟ್ಸ್ ಸಾಕು. ನೆಕ್ಸ್ಟ್ ಇನ್ನೊಂದು ನಾನಿಲ್ಲಿ ಪ್ಯಾನಲ್ಲಿ ಮಾಡ್ತಾ ಇರೋದು, ಒಂದು ಪ್ಯಾನ್ಗೆ ಆಯಿಲ್ ಗ್ರೀಸ್ ಮಾಡಿ ಇದನ್ನು ಈ ರೀತಿ ನಾವು ಪಿಜ್ಜಾ ಬೇಸ್ನ ಈ ರೀತಿ ಲಟ್ಟಿಸ್ಕೊಳ್ತಾ ಇದ್ದೀನಿ. ನೀವು ಇಲ್ಲಾಂದ್ರೂ ಚಪಾತಿ ಲಟ್ಟಿಸ್ದಂಗೆ ಲಟ್ಟಿಸ್ಕೋಬೋದು, ಇಲ್ಲ ಈ ರೀತಿ ಕೈಯಲ್ಲಿ ಕೂಡ ಪ್ರೆಸ್ ಮಾಡ್ಕೋಬೋದು. ಸೊ ಜಾಸ್ತಿ ತೆಳುನೂ ಮಾಡೋದಕ್ಕೆ ಹೋಗಬೇಡಿ, ಜಾಸ್ತಿ ದಪ್ಪನೂ ಮಾಡೋದಕ್ಕೆ ಹೋಗಬೇಡಿ. ಸೊ ಸೈಡ್ಸ್ ಈ ರೀತಿ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಪಿಜ್ಜಾ ಸಾಸ್ನ ಹಾಕೊಳ್ಳೋಣ. ಸೊ ನಾನು ಓವನ್ ಹಾಗೆಯೇ ಪ್ಯಾನಲ್ಲಿ 2 ಪಿಜ್ಜಾ ಯಾವ ರೀತಿ ಆಗುತ್ತೆ ಅಂತ ಕೂಡ ನಾನು ಲಾಸ್ಟಲ್ಲಿ ತೋರಿಸ್ತೇನೆ. ಸೊ ಸೇಮ್ ಅದೇ ನಾನು ಟಾಪಿಂಗ್ಸ್ ಹಾಕ್ಕೊಳ್ತಾ ಇರೋದು. ಮೊಜರೆಲ್ಲಾ ಚೀಸನ್ನು ಹಾಕಿ ಅದರ ಮೇಲೆ ಟೊಮೆಟೊ, ಈರುಳ್ಳಿ ಹಾಗೆ ಪನ್ನೀರ್ ಇಷ್ಟು ಟಾಪಿಂಗ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಮನೇಲಿ ಈಸಿಯಾಗಿ ಸಿಗೋವಂಥ ಇಂಗ್ರೀಡಿಯೆಂಟ್ಸ್, ನೀವು ಬೇಕಾದ್ರೆ ಯಾವ್ದು ಬೇಕಾದ್ರೂ ನೀವು ಹಾಕ್ಕೋಬೋದು. ಸೊ ಪ್ಯಾನಲ್ಲಿ ಮಾಡೋವಂಥ ಪಿಜ್ಜಾ ನಿಮಗೆ ಬೇಗ ಆಗುತ್ತೆ, ಒಂದು 10 to 15 ಮಿನಿಟ್ಸಲ್ಲಿ ನಿಮಗೆ ಪ್ಯಾನಲ್ಲಿ ಪಿಜ್ಜಾ ಆಗುತ್ತೆ. ಸೊ ಪ್ಯಾನಲ್ಲಿ ಕೂಡ ಅಷ್ಟೇ, ನೀವು ಒಂದು 20 ಸೆಕೆಂಡ್ಸ್ ಹೈ ಸ್ಪೀಡಲ್ಲಿ ಇಟ್ಟು ನೆಕ್ಸ್ಟ್ ಅದನ್ನು ಲೋ ಫ್ಲೇಮಲ್ಲಿ ಹಾಕ್ಕೋಬೇಕು. ಲೋ ಫ್ಲೇಮಲ್ಲಿ ಒಂದು 15 ಮಿನಿಟ್ಸ್ ಸಾಕು. ಸೊ ನೋಡ್ಬೋದು ಪ್ಯಾನಿಂದು ಆಗಿದೆ ಪಿಜ್ಜಾ. ಸೊ ಇದನ್ನು ನಾನು ಒಂದು ಪ್ಲೇಟಿಗೆ ಹಾಕ್ಕೊಳ್ತೇನೆ. ಹಾಗೆಯೇ ಇದು 25 ಮಿನಿಟ್ಸ್ ಆಗಿದೆ ನಾವು ಬೇಕ್ ಮಾಡಿರೋಂಥ ಪಿಜ್ಜಾ. ಸೊ ನೋಡ್ಬೋದು ಬೇಕ್ ಮಾಡಿರೋಂಥ ಪಿಜ್ಜಾ ಯಾವ ರೀತಿ ಉಬ್ಬಿ ಬಂದಿದೆ ಅಂತ. ಸೊ ಹಾಗೆಯೇ ಪ್ಯಾನಿಂದು ಸ್ವಲ್ಪ ರಫ್ ಆಗುತ್ತೆ, ಅಂದರೆ ಒಂದು ಸ್ವಲ್ಪ ಗಟ್ಟಿಯಾಗುತ್ತೆ. ಬಟ್ ನಾವು ಬೇಕ್ ಮಾಡಿರೋಂಥ ಪಿಜ್ಜಾ ಪೂರ್ತಿ ಸಾಫ್ಟ್ ಆಗಿರುತ್ತೆ, ಬೇಸ್ ಕೂಡ ಅಷ್ಟೇ ಪೂರ್ತಿ ಸಾಫ್ಟ್ ಆಗಿರುತ್ತೆ. ಹಾಗೆಯೇ ನೀವೇ ನೋಡ್ಬೋದು ಯಾವ ರೀತಿ ಮೇಲೆ ಚೀಸ್ ಮೆಲ್ಟ್ ಆಗಿ ಒಂಥರ ಉಬ್ಬಿ ಬಂದಿದೆ ಅಂತ. ಸೊ ಇದೇ ಡಿಫ್ರೆನ್ಸ್ ಎರಡರದ್ದು. ಸೊ ನೋಡೋಣ, ಕಟ್ ಮಾಡಿ. ಸೊ ನೋಡ್ಬೋದು ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಸೊ ನೋಡಿದ್ರಲ್ಲ, ನಮ್ಮ ಹೆಲ್ದಿ ವೀಟ್ ಪಿಜ್ಜಾ ರೆಡಿ ಆಯ್ತು ಇಲ್ಲಿ. ನೀವು ಕೂಡ ಟ್ರೈ ಮಾಡಿ ನೋಡಿ, ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದು ನೋಡ್ತಾ ಇರ್ಬೋದು, ಇದು ಕೂಡ ಟೇಸ್ಟ್ ಸೇಮ್ ಇರುತ್ತೆ, ಬಟ್ ಸ್ವಲ್ಪ ಗಟ್ಟಿಯಾಗಿರುತ್ತೆ ಅಷ್ಟೇ. ಸೊ ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.